ನಾವು ಮೀನನ್ನು ಸಾಯಿಸೋಕ್ಕೆ ಇಷ್ಟಪಡಲ್ಲ. ಮೊದಲಾಗಿ ಸಾಯಿಸೋಕ್ಕೆ ಇಷ್ಟಪಡಲ್ಲ. ಇಷ್ಟು ವೆರೈಟಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗ ನೋಡ್ಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ನಮಗೆ ಒಂಥರ ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ. ಅದ್ರ ಹತ್ರ ಮಾತಾಡಬೇಕು ಅನಿಸುತ್ತೆ. ಅದು ನಮ್ಮ ಜೊತೆಗೆ ಓಡಾಡ್ತಾ ಇರ್ಬೇಕು. ನಾವು ಹೋದಾಗ ಬಂದಾಗೆಲ್ಲ ಅದು ಮೂವ್ ಆಗುತ್ತಲ್ಲ, ಅದನ್ನು ನೋಡ್ಕೊಂಡು ನಮಗೆ ಖುಷಿ ಆಗುತ್ತೆ. ಮೀನು ಕೃಷಿ ಮಾಡೋದ್ರಿಂದ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹೇಗೆ ಸಹ ಉದ್ಯೋಗವನ್ನು ತನ್ನ ಉದ್ಯೋಗವನ್ನು ಹೇಗೆ ಸೃಷ್ಟಿಸ್ಕೊಳ್ಬೋದು ಅನ್ನೋದು ಒಂದು ಮುಖ್ಯ ಉದ್ದೇಶ ಈ ಮತ್ಸ್ಯ ಮೇಳದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಕೇಂದ್ರದಿಂದ ಇವತ್ತು ಅಲಂಕಾರಿಕ ಮೀನುಗಳಾಗಿರ್ಬೋದು ಹಾಗೂ ಆಹಾರ ಮೀನುಗಳಾಗಿರ್ಬೋದು ಅವುಗಳ ಬ್ರೀಡಿಂಗು ಮತ್ತು ಅವುಗಳ ಕಲ್ಚರ್ ಮೆಥಡ್ಗಳು ಏನೇನಿದೆ ಮತ್ತು ಮೀನುಗಾರಿಕೆಯಲ್ಲಿ ಇರ್ತಕ್ಕಂಥ ಹೊಸ ಟೆಕ್ನಾಲಜಿಗಳು, ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಆಗಿರ್ಬೋದು, ಅಕ್ವಾಪೋನಿಕ್ಸ್ ಆಗಿರ್ಬೋದು, ಅವುಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಮತ್ತು ಸಂಕ್ಷಿಪ್ತವಾಗಿ ಸಾರ್ವಜನಿಕರಾಗಿ ಈ ವಿವರವನ್ನು ಕೊಡಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಸಂಸ್ಥೆ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಆಗಿರ್ಬೋದು ಮತ್ತು ಕರ್ನಾಟಕ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ಒಂದು ವಿಶ್ವವಿದ್ಯಾಲಯ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಪೂರಕವಾದ ವಾತಾವರಣವನ್ನು ರೈತರಿಗೆ ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಮತ್ಸ್ಯ ಮೇಳದ ಮೂಲಕ ಸಾರ್ವಜನಿಕರಲ್ಲೇ ಆಗಿರ್ಬೋದು, ರೈತರಲ್ಲೇ ಆಗಿರ್ಬೋದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಇಲ್ಲ, ಭಾರಿ ಖುಷಿ ಆಗುತ್ತೆ. ಮಂಗಳೂರು, ಉಡುಪಿ ಅನ್ನೋದು ನಿಜ ಅಂಶ. ನಾವು ಅಲ್ಲಿ ಹೋಗಿದ್ದೀವಿ, ಊಟ ಮಾಡಿದ್ದೀವಿ. ಬಟ್ ಇಲ್ಲಿ ಬಂದ ಮೇಲೆ ಆ ಒಂದು ಟೇಸ್ಟು ಅವ್ರು ಕೊಟ್ಟಿರೋದು ಇಲ್ಲ, ಭಾರಿ ಖುಷಿ ಆಯಿತು. ಒಂಥರ ಪೀಸ್ಫುಲ್ ಮೈಂಡು ಚೆನ್ನಾಗಿದೆ. ನಮ್ಮ ಇದರಲ್ಲಿ ಇಷ್ಟೊಂದು ಮಾಡಿದಾರಲ್ಲ, ಇದು 3ನೇ ಸರಿ ಬರ್ತಾ ಇರೋದು ನಾನು. ಅದು ಒಂದು ಸಾಗೋದು, ನಮ್ಮ ಥರ ಪ್ರಾಣಿ, ಜೀವ, ಅದು ಒಂದು ಲೈಫ್. ನಾವು ಅದನ್ನು ಮಕ್ಕಳ ಥರ ನೋಡ್ತಾ ಇದ್ದೀವಿ. ಇಲ್ಲಿ ಬಂದ ಮೇಲೆ ನಮ್ಗೆ ಇಷ್ಟು ವೆರೈಟಿ ಇದೆ ಅಂತ ಗೊತ್ತಾಯಿತು. ಅದನ್ನೇ ಒಂದು ಮುಖ್ಯ ಸೋರ್ಸ್ ಆಫ್ ಇನ್ಕಮ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಈ ಮೀನುಗಾರಿಕೆಯಿಂದ ಕೂಡ ಅಳವಡಿಸ್ಕೋಬೋದು. ನಾವು ನೋಡೋದಕ್ಕೆ ಮಂಗಳೂರಿಗೆ ಹೋಗಿ ನೋಡೋದಕ್ಕಿಂತ ಬೆಂಗಳೂರಲ್ಲೇ ನೋಡೋದಕ್ಕೆ ನಮ್ಮ ಜನಗಳು ಬೆಂಗಳೂರಲ್ಲಿ ಇರೋರು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕಲರ್ಫುಲ್ ಆಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು ಸಾಕಲ್ಲ, ನೋಡೋಕ್ಕೆ ಬಂದಿರೋದು ಚೆನ್ನಾಗಿದೆ ಅಂತ ನೋಡೋಕ್ಕೆ ಬಂದಿದ್ದೀವಿ.